Radhe Radhe. Hello, my beautiful souls. Welcome back to Destiny Decoded Tarot. ವೀಕ್ಲಿ ಪ್ರಿಡಿಕ್ಷನ್ ಏನಿದೆ ಅಂತ ನೋಡೋಣ ಈ ವಾರದ್ದು. ಈ ವಿಡಿಯೋ ನಿಮ್ಗೆ ಯಾವಾಗೇ ಸಿಕ್ತು ಎನರ್ಜೀಸ್ ನಿಮಗೆ ಕನೆಕ್ಟ್ ಆಗಿರುತ್ತೆ ಆ ಟೈಮಲ್ಲಿ. ಓಕೆನಾ? ಸೊ ವಿಲ್ ಸಿ ವೀಕ್ಲಿ ಪ್ರಿಡಿಕ್ಷನ್ ಏನಿದೆ ಅಂತ. ಆಲ್ರೆಡಿ ಶಫಲ್ಡ್ ಆಗಿದೆ ಒಂದು ರೌಂಡ್. ಸ್ಟಿಲ್ ಐ ವಾಂಟ್ ಟು ಶಫಲ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್ ಮೈ ವೀವರ್ಸ್. ವೀಕ್ಲಿ ಪ್ರಿಡಿಕ್ಷನ್ ನೋಡೋಣ ಈ ವಾರದ್ದು. ಶ್ರಾವಣ ಶುರುವಾಗಿದೆ ಆ್ಯಂಡ್ ತುಂಬ ಹಬ್ಬ ಎಲ್ಲ ಬರ್ತಾ ಇದೆ. ಲಕ್ಷ್ಮಿ ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ನೋಡೋಣ ಏನೇನಿದೆ ಅಂತ. ಮೇಜರ್ ಅರ್ಕನಾನೇ ಬಂದಿದೆ, ಹೈರೋಫೆಂಟ್ ಆ್ಯಂಡ್ ಎಂಪರರ್. ಓಕೆ, ಏನು ಚೇಂಜಸ್ ತರ್ತಾ ಇದೆ ಈ ಶ್ರಾವಣದಲ್ಲಿ ನಿಮ್ಮ ಜೀವನದಲ್ಲಿ? ಯಾವ್ಯಾವ ಒಳ್ಳೆ ಕಾರ್ಯಗಳು ಆಗ್ತಿದೆ, ಏನೆಲ್ಲ ಅಟ್ರಾಕ್ಟ್ ಮಾಡ್ತಿದ್ದೀರಾ? ವಾವ್, ದಿ ಹೈ ಪ್ರೀಸ್ಟಸ್, ನೈಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಅಸ್ ಮೋರ್. ಯಾ, ದ ಮ್ಯೂಜಿಷಿಯನ್, ಏನು ಇಷ್ಟೊಂದು ಒಳ್ಳೊಳ್ಳೆ ಕಾರ್ಡ್ಸ್ ಬರ್ತಿದೆ ಅಲ್ಲ. ಕಿಂಗ್ ಆಫ್ ಪೆಂಟಿಕಲ್ಸ್. Oh. Thank you so much. Thank you so much. Thank you, universe. Thank you, angels. Please guide my viewers. What they are attracting and how the week will go. ಈ ವೀಕ್ ಏನೆಲ್ಲ ಅಟ್ರಾಕ್ಟ್ ಮಾಡ್ತಾರೆ ಅಂಡ್ ಈ ವೀಕ್ ಹೇಗೆಲ್ಲ ಹೋಗುತ್ತೆ. ಓಕೆ, ದ ಡೆವಿಲ್. ತುಂಬಾ ಜನ ಅಡಿಕ್ಷನ್ಸ್ನ ಬಿಡಬೇಕು. ಏಸ್ ಆಫ್ ಕಪ್ಸ್ ಬಂದಿದೆ. See, thank you, universe. Thank you, angels. Please guide my viewers. Okay. Two cards on the bottom of the deck, and the star card, and the death card. Okay, very nice. Saku. Guidance stop ಮಾಡೋಣ. I will start a reading. ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಈ ವೀಕ್ ತುಂಬ ಚೆನ್ನಾಗಿರುತ್ತೆ. ಓವರ್ ಆಲ್ ಎನರ್ಜಿ ನೋಡೋದಾದ್ರೆ ಪಾಸಿಟಿವ್ ಎನರ್ಜಿ ಇದೆ. ಓವರ್ ಆಲ್ ಪಾಸಿಟಿವ್ ಎನರ್ಜಿ. ಮೇಜರ್ ಅರ್ಕಾನಸ್ ತುಂಬ ಬಂದಿದೆ. ಒಂದು ಫ್ಯೂಚರ್ ಬಗ್ಗೆ ತುಂಬ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಕರಿಯರಲ್ಲಿ ಪ್ಲಾನಿಂಗ್ ಚೆನ್ನಾಗಿ ನಡೀತಾ ಇದೆ. ಯಾರೆಲ್ಲ ತುಂಬ ಪ್ಲಾನಿಂಗಲ್ಲಿ ಇದ್ದೀರಾ ಕರಿಯರ್, ಮನಿ ರಿಲೇಟೆಡ್, ಸೊ ನೀವು ಒಂದು ರಿಸ್ಕ್ನ ತಗೊಳ್ಳೋದಕ್ಕೆ, ಒಂದು ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ದೀರಾ. ಒಂದೇನೋ ರಿಸ್ಕ್ ಕಾಣಿಸ್ತಿದೆ ನಿಮಗೆ ಎದುರುಗಡೆ. ಆ ರಿಸ್ಕ್ನ ನಾನು ತಗೊಂಡ್ಲೋ ಬೇಡವೋ ಅನ್ನೋ ಒಂದು ಸ್ಟ್ರಾಟಜಿಯಲ್ಲಿ ಇದ್ದೀರಾ. ಆ್ಯಕ್ಚುಲಿ ನೀವು ಆ ರಿಸ್ಕ್ನ ತಗೊಳ್ಳಿ. ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಯೂನಿವರ್ಸು ನಿಮಗೆ ಪಾತ್ನ ಶೋ ಮಾಡ್ತಾರೆ. ಗಾಡ್ ವಿಲ್ ಶೋ ದ ಪಾತ್. ಯು ಹ್ಯಾವ್ ಟು ಟೇಕ್ ದ ರಿಸ್ಕನ್ನು ತಗೋಬೇಕಾಗತ್ತೆ. ಸೊ ಫ್ಯೂಚರ್ ಪ್ಲಾನಿಂಗ್ ಚೆನ್ನಾಗಿದೆ. ಒಂದು ಮೈಂಡಲ್ಲಿ ಒಂದು ಡಿಸಿಷನ್ ಆಲ್ರೆಡಿ ನೀವು ಮಾಡಿ ಇಟ್ಕೊಂಡಿದ್ದೀರಾ, ಇಲ್ಲ ನಾನು ಈ ಪಾತಲ್ಲೇ ಹೋಗಬೇಕು ಅಂತ. ಆದರೆ ಆ ಪಾತಿಗೆ ಹೋಗಬೇಕು ಅಂತ ಅಂದರೆ ಒಂದು ಸರ್ಟೆನ್ ಹರ್ಡಲ್ಸ್ ಇದೆ. ಆ ಹರ್ಡಲ್ಸ್ನ ನೀವು ದಾಟಬೇಕು. ನೀವು ಯೋಚನೆ ಮಾಡ್ತಿದ್ದೀರಾ ಆ ಹರ್ಡಲ್ಸ್ ದಾಟೋದಕ್ಕೆ ನನಗೆ ಶಕ್ತಿ ಇದೆಯೋ ಇಲ್ಲೋ ಅಂತ. ಖಂಡಿತವಾಗ್ಲೂ ಶಕ್ತಿ ಇದೆ. ನೀವು ಒಂದು ಪ್ರಾಪರ್ ಡಿಸಿಷನ್ನ ಮಾಡಿ, ನಿಮ್ಮ ಒಂದು ಕಣ್ಣಿಗೆ ಕಟ್ಟಿರೋ ಒಂದು ಬಟ್ಟೆಯನ್ನು ತೆಗೆದ್ಬಿಟ್ಟು ಇಮ್ಯಾಜಿನೇಷನಿಂದ ಹೊರಗೆ ಬಂದು ಪ್ರಾಕ್ಟಿಕಲ್ ಆಗು ಕೆಲವೊಂದು ಥಿಂಗ್ಸನ್ನ ನೀವು ಅನಲೈಸ್ ಮಾಡಿ ನೋಡಬೇಕಾಗತ್ತೆ. ಸೊ ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದೀರಾ. ಆ ಓವರ್ ಥಿಂಕಿಂಗಿಂದ ನಿಮಗೆ ಕೆಲವೊಂದು ಡಿಸಿಷನ್ ತಗೊಳಕ್ಕಾಗ್ತಿಲ್ಲ. ರೆಸ್ಟ್ಲೆಸ್ ಫೀಲ್ ಮಾಡ್ತಿದ್ದೀರಾ ತುಂಬ. ಅಂದರೆ ಲೈಕ್ ಸಮಾಧಾನ ಇಲ್ಲ, ಒಂದು ಪೀಸ್ ಆಫ್ ಮೈಂಡ್ ಇಲ್ಲ ನಿಮಗೆ. ಹಾಗಾಗಿ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಬಟ್ ನೀವು ಡಿಸಿಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಮುಂದೋಗ್ಬೋದು. ಓಕೆನಾ? ಸೊ 222 ಏಂಜಲಿಕ್ ನಂಬರ್ ಯಾರ್ದೆಲ್ಲ ಇದೆ ನೋಡಿ. ಆ್ಯಂಡ್ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಡ್ರೀಮ್ಸ್ ಏನಿಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ನಿಮ್ಮ ಡ್ರೀಮ್ಸ್ ಇಲ್ಲಿವರೆಗೂ ಫುಲ್ಫಿಲ್ ಆಗಿಲ್ಲ ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ರಿ, ಖಂಡಿತವಾಗೂ ನಿಮ್ಮ ಡ್ರೀಮ್ಸು ಫುಲ್ಫಿಲ್ ಆಗ್ತಾ ಇದೆ. ಎಲ್ಲ ರಿಸೋರ್ಸಸ್ಸು ನಿಮ್ಮ ಹತ್ರನೇ ಇದೆ. ನೀವೇನಂದ್ರೆ ಸರಿಯಾದ ಡಿಸಿಷನ್ನ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು ಅಷ್ಟೇ. ಸೊ ಅದನ್ನ ಮಾಡೋದ್ರಿಂದ ನೀವೇನು ಅನ್ಕೊಂಡಿದ್ದೀರಾ, ನೀವೇನು ತುಂಬ ದಿವಸದಿಂದ ಡ್ರೀಮ್ನ ಇಟ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಅದನ್ನ ಅಚೀವ್ ಮಾಡುವಂಥ ಕೆಪಾಸಿಟಿ, ಅದ್ರ ರಿಸೋರ್ಸಸ್ ಕೂಡ ನಿಮ್ಮ ಹತ್ರನೇ ಇದೆ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್. ದಟ್ಸ್ ಇಟ್, ಇನ್ನೇನಿಲ್ಲ. ಆ್ಯಂಡ್ ಹಣದ ವಿಷಯದಲ್ಲಿ ಕೆಲವರು ತುಂಬ ಪಾಸಿಟಿವ್ ಇದ್ದೀರಾ. ತುಂಬ ಖರ್ಚು ಮಾಡಲ್ಲ, ಕಂಜೂಸ್ತನ ಇದೆ. ಸೊ ನಾನು ಹೇಳೋದೇನೆಂದರೆ, ಸ್ವಲ್ಪ ನಾವು ಯೂನಿವರ್ಸಿಗೆ ವಾಪಸ್ ಕೊಡಬೇಕು ಮತ್ತು ವಾಪಸ್ ತಗೋಬೇಕು. ಗಿವ್ ಅಂಡ್ ಟೇಕ್ ಪಾಲಿಸಿ ಯಾವಾಗಲೂ ನಮಗೆ ಮಾತ್ರ ಬರ್ತಾ ಇರಲಿ, ಅಥವಾ ಯಾವಾಗಲೂ ಇರೋದೆಲ್ಲ ನನ್ನ ಹತ್ರನೇ ಇರಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರಕ್ಕೆ ಹೋಗಬೇಡಿ. ಸ್ವಲ್ಪ ಕೊಡಿ, ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು. ಫಸ್ಟ್ ನಿಮ್ಮ ಸೆಲ್ಫ್ ಕೇರಿಗೆ, ಸೆಲ್ಫ್ ಲವ್ಗೆ ಖರ್ಚು ಮಾಡ್ಕೊಳ್ಳಿ. ನಿಮ್ಮ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಖರ್ಚು ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ರೋತಿಗೋಸ್ಕರ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಿಗೋಸ್ಕರ ಹಣನ ಹಾಕ್ಕೊಳ್ಳಿ. ಖಂಡಿತ ಸ್ಟೆಬಿಲಿಟಿ ಬರುತ್ತೆ. ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ನ ಮಾಡಿ. ಇನ್ವೆಸ್ಟ್ಮೆಂಟನ್ನು ರಾಂಗ್ ಸೈಡಲ್ಲಿ ಮಾಡಬೇಡಿ. ಒಂದಲ್ಲ 3-4 ಕಡೆ ವಿಚಾರಿಸ್ಬಿಟ್ಟು ನಿಮಗೆ ಯಾವುದು ಕರೆಕ್ಟ್ ಅನ್ಸುತ್ತೆ ಅಂಥ ಕಡೆಗೆ ಮನಿ ಗ್ರೋ ಆಗಬೇಕು ಮತ್ತು ಸೇಫರ್ ಸೈಡಲ್ಲಿ ಇರಬೇಕು. ಆ ಥರ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ. ಖಂಡಿತ ನಿಮಗೆ ಸ್ಟೆಬಿಲಿಟಿ ಬರುತ್ತೆ. ತುಂಬ ಜನ ಹಣದಲ್ಲಿ ಸ್ಟೆಬಿಲಿಟಿಗೋಸ್ಕರ ನೋಡ್ತಾ ಇದ್ದೀರಾ. ಆ್ಯಂಡ್ ಕೆಲವರೆಲ್ಲ ನಿಮ್ಮ ಪ್ರಾಬ್ಲಮ್ಸಿಗೆ ಏನು ಮಾಡಬೇಕಾಗತ್ತೆ ಅಂದರೆ, ಕೆಲವರೆಲ್ಲ ಕಾನ್ಫ್ಲಿಕ್ಟ್ಸಲ್ಲಿ ಇದ್ದೀರಾ ಮತ್ತು ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದೀರಾ. ಸೊ ಅವ್ರೇನು ಮಾಡಬೇಕು ಅಂತ ಅಂದರೆ,
ನಿಮ್ಮ ಒಂದು ಗುರುಗಳ ಗೈಡೆನ್ಸ್ ಅನ್ನ ತಗೋಬೇಕಾಗತ್ತೆ. ನಿಮ್ಮ ಹಿರಿಯರು ಯಾರಿದ್ದಾರೆ ಅವರ ಗೈಡೆನ್ಸ್ ಅನ್ನ ತಗೋಬೇಕಾಗತ್ತೆ. ಸರಿನಾ? ತುಂಬಾ ಜನ ಸ್ಟೆಬಿಲಿಟಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಮನಿಯಲ್ಲಿ, ಕೆರಿಯರ್ ಅಲ್ಲಿ ಸ್ಟೆಬಿಲಿಟಿನ ತುಂಬಾ ಅಟ್ರಾಕ್ಟ್ ಮಾಡ್ತಿದ್ದೀರಾ. 222 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ, 222 222 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ನಿಮ್ಮ ಇಂಟ್ಯೂಷನ್ ನ ನೀವು ಕೇಳಬೇಕು. ದಿಸ್ ಇಸ್ ದ ಟೈಮ್ ಟು ಬ್ಯಾಲೆನ್ಸ್ ಔಟ್ ದ ಥಿಂಗ್ಸ್. ಪ್ರಾಕ್ಟಿಕಲ್ ಮತ್ತೆ ಎಮೋಷನಲ್ ಥಿಂಗ್ಸ್ ಅನ್ನ ಬ್ಯಾಲೆನ್ಸ್ ಔಟ್ ಮಾಡುವಂತಹ ಸಮಯ ಇದು. ಸೊ ದಯವಿಟ್ಟು ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಿ. ಅಂಡ್ ದ ಡೆತ್ ಕಾರ್ಡ್ ಏನ್ ಹೇಳುತ್ತಂದ್ರೆ ಟ್ರಾನ್ಸ್ಫಾರ್ಮೇಶನ್. ತುಂಬಾ ಜನ ಟ್ರಾನ್ಸ್ಫಾರ್ಮೇಶನ್ ಫೇಸ್ ಅಲ್ಲಿ ಇದ್ದೀರಾ. ಮೇ ಬಿ ಕರಿಯರ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು. ನನಗೆ ತುಂಬಾ ಇಲ್ಲಿ ಇಂಟ್ಯೂಟಿವ್ಲಿ ನನಗೆ ಸಿಗ್ತಾ ಇರೋದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಟಿವ್ ಫೇಸ್ ಅಲ್ಲಿ ಇದ್ದೀರಾ. ಒಂದು ರಿಲೇಶನ್ಶಿಪ್ ಎಂಡಿಂಗ್ ಅಥವಾ ಒಂದು ಕಾರ್ಮಿಕ್ ಸೈಕಲ್ ಏನಿರುತ್ತೆ ಆ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತದೆ. ಎರಡು ತರ ಇರುತ್ತೆ. ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಇರುತ್ತೆ. ಐದರ್ ಕಾರ್ಮಿಕ್ ರಿಲೇಶನ್ಶಿಪ್ ಇದ್ರೆ ದಯವಿಟ್ಟು ಅದನ್ನ ಎಂಡ್ ಮಾಡಿ. ಇಲ್ಲ ರಿಲೇಶನ್ಶಿಪ್ ಸೋಲ್ಮೇಟ್ ರಿಲೇಶನ್ಶಿಪ್ ಅಲ್ಲಿ ಒಂದು ಕಾರ್ಮಿಕ್ ಸೈಕಲ್ಸ್ ಅಂತ ಇರುತ್ತೆ. ಆ ಕಾರ್ಮಿಕ್ ಸೈಕಲ್ಸ್ ಯಾಕೆ ಬರುತ್ತೆ ಅಂದ್ರೆ ಇಬ್ರು ಲೆಸನ್ಸ್ ಅನ್ನ ಕಲಿಯಕ್ಕಿರತ್ತೆ, ಸೋಲ್ ಎಲಿವೇಟ್ ಆಗಕ್ಕಿರತ್ತೆ. ಅಂದ್ರೆ ಆ ಲೆಸನ್ಸ್ ಅನ್ನ ಕಲ್ತ್ಬಿಟ್ಟು ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲಿವೇಟ್ ಆಗಕ್ಕಿರತ್ತೆ. ಅದಕ್ಕೋಸ್ಕರ ಅದು ಕಾರ್ಮಿಕ್ ಸೈಕಲ್ಸ್ ಬರ್ತಾ ಇರತ್ತೆ. ಎಲ್ಲಿ ತನಕ ನಾವು ಅದು ಲೆಸನ್ ಕಲಿಯಲ್ಲ ಅಲ್ಲಿ ತನಕ ರಿಪೀಟೆಡ್ ಸೈಕಲ್ಸ್ ಬರ್ತಾ ಇರತ್ತೆ. ಸೊ ಹಿಯರ್ ಇಟ್ ಇಸ್ ಶೋಯಿಂಗ್ ದ ಎಂಡ್. ಡೆತ್ ಕಾರ್ಡ್ ಅಂತಂದ್ರೆ ತುಂಬಾ ಟ್ರಾನ್ಸ್ಫಾರ್ಮೇಟಿವ್ ಫೇಸ್ ಅಲ್ಲಿ ಕೆಲವರು ಇದ್ದೀರಾ. ಅಂಡ್ ಮೂಮೆಂಟ್ ಕೂಡ ಆಗತ್ತೆ ಈ ಕಮಿಂಗ್ ವೀಕ್ ಅಲ್ಲಿ. ನೀವೇನು ಫೇಸ್ ಮಾಡ್ತಿದ್ದೀರಾ, ಇಲ್ಲಿವರೆಗೂ ಏನ್ ಪೇನ್ ಅನ್ಭವಿಸಿದ್ರಿ, ಏನು ಲೆಟ್ ಗೋ ಮಾಡಕ್ ನಿಮಗೆ ಆಗಿಲ್ಲ, ನಿಮ್ಮ ಒಂದು ಓಲ್ಡ್ ಹಳೆತನ ಅಂತ ಹೇಳ್ತೀವಲ್ಲ, ಅಂದ್ರೆ ಓಲ್ಡ್ ಪ್ಯಾಟರ್ನ್ಸ್ ಆಫ್ ಥಾಟ್ಸ್ ಇರ್ಬೋದು, ಓಲ್ಡ್ ಪ್ಯಾಟರ್ನ್ ಆಫ್ ಬಿಹೇವಿಯರ್ ಇರ್ಬೋದು, ಅಥವಾ ಸಮ್ ಏನೋ ಒಂದು ಬೇಡದೇ ಇರೋದು ಅದನ್ನೆಲ್ಲ ನೀವು ಬಿಡ್ತೀರಾ. ಈವನ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಕಾರ್ಮಿಕ್ ಪ್ಯಾಟರ್ನ್ಸ್ ಮತ್ತೆ ಕಾರ್ಮಿಕ್ ಕನೆಕ್ಷನ್ಸ್ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಎಂಡಿಂಗ್. ಕಾರ್ಮಿಕ್ ಕನೆಕ್ಷನ್ಸ್ ಇದ್ರೆ ಅದು ಎಂಡ್ ಆಗುತ್ತೆ, ಕಾರ್ಮಿಕ್ ಸೈಕಲ್ಸ್ ಇದ್ರೂ ಕೂಡ ಎಂಡ್ ಆಗುತ್ತೆ. ಸೊ ಎರಡನ್ನೂ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ ಲೈಫಿಗೆ ಯಾವ್ದು ಕನೆಕ್ಟ್ ಆಗುತ್ತೋ ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಅಂಡ್ ಇನ್ನೊಂದು ಮೋರ್ ಓವರ್, ಫಿಸಿಕಲಿ ಯಾರು ಒಂದು ಅಡಿಕ್ಷನ್ ಇದ್ದೀರಾ, ಕುಡ್ತಾ ಆಗಿರ್ಬೋದು ಅಥವಾ ಒಂದು ಸ್ಮೋಕಿಂಗ್ ಆಗಿರ್ಬೋದು, ಆ ಅಡಿಕ್ಷನ್ ಅನ್ನ ಬಿಡುವಂತಹ ಸಮಯ ಇದು. ರೈಟ್ ಟೈಮ್. ಯು ಹ್ಯಾವ್ ಟು ಗಿವ್ ಅಪ್ ದೋಸ್ ಅಡಿಕ್ಷನ್ಸ್. ಈವನ್ ದ ಫಿಸಿಕಲ್ ಅಡಿಕ್ಷನ್ಸ್ ಅಂಡ್ ಮೆಂಟಲ್ ಅಡಿಕ್ಷನ್ಸ್ ಕೂಡ. ಕೆಲವೊಬ್ರು ಗೊತ್ತಿದ್ದು ಇದು ತಪ್ಪು ಅಂತ ಗೊತ್ತಿದ್ರು ಅದೇ ತಪ್ಪು ಕೆಲಸನ ಮತ್ತೆ ಮಾಡ್ತಾ ಇರ್ತೀರಾ. ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ಬಿಟ್ಟು ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ದು ನೀವು ಚೀಟ್ ಮಾಡ್ತಿರ್ತೀರಾ. ಅಂದ್ರೆ ಆ ಚೀಟಿಂಗ್ ಅಲ್ಲೂ ಏನು ಅಂತಂದ್ರೆ ಒಂದು ಕಾರ್ಮಿಕ್ ಸೈಕಲ್ ಅದು. ನಿಮ್ಗೆ ಹೊರಗಡೆ ಒಬ್ರು ಯಾರ್ಯಾರ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದ್ರೆ ದಟ್ ವಿಲ್ ಬಿ ಕಾರ್ಮಿಕ್ ಸೈಕಲ್ ಇರುತ್ತೆ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಂಡ್ ಯು ಹ್ಯಾವ್ ಟು ಲೀವ್ ಇಟ್ ಕಾನ್ಶಿಯಸ್ಲಿ. ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಸೊ ಈವನ್ ದ ಹೈ ಪ್ರೆಸೆಸ್ ಏನ್ ಹೇಳುತ್ತಂದ್ರೆ ಯು ಹ್ಯಾವ್ ಟು, ನಿಮ್ಗೆ ಇರುವಂತ ಇಂಟೆಲಿಜೆನ್ಸ್, ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನ ನೀವು ಕೇಳಬೇಕು. ಅದನ್ನ ಕೇಳಿ ನೀವು ಲೈಫಲ್ಲಿ ಡಿಸಿಷನ್ಸ್ ಮಾಡಬೇಕು. ಆ ಡಿಸಿಷನ್ ಮೇಲೆ ನಡಿಬೇಕು ನೀವು. ಆಮೇಲೆ ನೀವು ಲಾಯಲ್ ಆಗಿರ್ಬೇಕು. ಸಿ ದಿಸ್ ಶೋಸ್ ದ ಲಾಯಲ್. ಓಕೆ, ಲಾಯಲ್ಟಿಯಲ್ಲಿ ನೀವಿದ್ರೆ ಮಾತ್ರ ನಿಮಗೆ ದೇವ್ರ ಕೈ ಹಿಡಿತಾನೆ. ಆ ಲಾಯಲ್ಟಿ ನಿಮ್ಮನ್ನ ಕಾಪಾಡುತ್ತೆ. ಯು ಹ್ಯಾವ್ ಟು ಗೋ ಫಾರ್ ದ ಲೈಟ್ ಸೈಡ್. ಎಲ್ಲಿ ಬೆಳಕು ಬರ್ತಿರತ್ತೆ ಅಲ್ಲಿ ಹೋಗ್ಬೇಕು. ನೀವು ಡಾರ್ಕರ್ ಸೈಡ್ ಅಲ್ಲಿ ಇದ್ರೆ ನಿಮ್ಮ ಸೋಲು ಎಲಿವೇಟ್ ಆಗುವುದಿಲ್ಲ, ಮತ್ತೆ ನೀವು ಪಾತಾಳಕ್ಕೆ ಹೋಗ್ತೀರಾ. ಸೊ ನಾವ್ ಯಾವತ್ತು ಹೈಯರ್ ಕ್ಲಾಸಿಗೆ ಹೋಗ್ಬೇಕು. SLC ಅದ್ರ ಮೇಲೆ PUC ಮಾಡ್ಕೊಂಡು ಪಾಸ್ ಆಗಿ ಹೋಗ್ಬೇಕು. ಫೇಲ್ ಆಗ್ಬಿಟ್ಟು ಮತ್ತೆ ವಾಪಸ್ ನಾನು ಹಿಂದೆ ಬಂದು ಕುತ್ಕೋಬಾರ್ದು. ಸೋಲ್ಗೂ ಕೂಡ ಅದೇ ತರ ಲೆಸನ್ಸ್ ಇರುತ್ತೆ. ಸೊ ಅದೇ ತರ ಕ್ಲಾಸಸ್ ಇರುತ್ತೆ. ವಿ ಹ್ಯಾವ್ ಟು ಪಾಸ್ ದಟ್ ಅಂಡ್ ವಿ ಹ್ಯಾವ್ ಟು ಮೂವ್ ಆನ್. ಓಕೆ, ಅಂಡ್ ದ ಸ್ಟಾರ್ ಕಾರ್ಡ್ ಶೋಸ್ ತುಂಬಾ ಜನಕ್ಕೆ ಆಪರ್ಚುನಿಟಿ ಇದೆ. ಒಂದು ರಿಲೇಶನ್ಶಿಪ್ ಯಾರಿಗೆಲ್ಲ ಎಂಡ್ ಆಗ್ತದೆ, ಡೋಂಟ್ ವರಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ನಿಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಮಾಡಿ. ನಿಮ್ಗೆ ನ್ಯೂ ಆಫರ್ಸ್ ಇದೆ. ಆಲ್ರೆಡಿ ಯಾರು ಈ ಪಾಸ್ಟ್ ಅಲ್ಲಿ ನಾನು ಲಾಸ್ಟ್ ಒಂದು ರೀಡಿಂಗ್ ತೆಗೆದಿದ್ದೆ, ಆ ಲಾಸ್ಟ್ ರೀಡಿಂಗ್ ಅಲ್ಲೂ ಕೂಡ ನಾನು ಹೇಳಿದೆ, ಯಾರ್ಯಾರೆಲ್ಲ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ದೀರಾ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಸೋಲ್ಮೇಟ್ಸ್ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಲಾಸ್ಟ್ ನನಗೆ ಸೋಲ್ಮೇಟ್ಸ್ ಕಾರ್ಡ್ ಎಲ್ಲ ತುಂಬಾ ಬಂದಿತ್ತು, ಅದ್ರಲ್ಲಿ ಹೇಳಿದೆ. ಅಂಡ್ ಇದ್ರಲ್ಲಿ 2 ಆಪರ್ಚುನಿಟಿ ನನಗೆ ಕಾಣಿಸ್ತಾ ಇದೆ. ಒಂದು ಬಂದ್ಬಿಟ್ಟು ಎಮೋಷನಲ್ ಆಪರ್ಚುನಿಟಿ. ಅಂದ್ರೆ ನೀವು ಇಲ್ಲಿವರೆಗೂ ಏನ್ ಎಮೋಷನಲ್ ಟ್ರೋಮಾ ಅನುಭವಿಸಿದೀರಾ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂಥವ್ರು, ನಿಮ್ಮ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡು, ನಿಮ್ಮ ಮನ್ಸನ್ನ ಅರ್ಥ ಮಾಡ್ಕೊಂಡು, ನಿಮ್ಗೆ ರೆಸ್ಪಾನ್ಸ್ ಮಾಡಕ್ಕೆ ಒಬ್ರು ಪರ್ಸನ್ ಬೇಕು ಲೈಫಲ್ಲಿ ಅಂತ ಯಾರು ಅನ್ಕೊಂತಾ ಇದ್ರಿ, ಅಲೋನ್ಲಿನೆಸ್ ಅಥವಾ ಒಂದು ಒಂಟಿತನ ಕಾಡ್ತಾ ಇತ್ತು ಅಂತವ್ರಿಗೆಲ್ಲ ಒಂದು ಒಳ್ಳೆ ಎಮೋಷನಲ್ ಆಫರ್ ಬರ್ತಾ ಇದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಂತ ಒಬ್ಬ ಒಳ್ಳೆ ಪರ್ಸನ್ ನಿಮ್ ಲೈಫಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಆ ಆಪರ್ಚುನಿಟೀಸ್ನ ನೀವು ಐಡೆಂಟಿಫೈ ಮಾಡೋಷ್ಟು ಕೆಪಾಸಿಟಿಯಲ್ಲಿ ಇರಬೇಕು. ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಒಂದು ಕೆರಿಯರ್ ಅಲ್ಲಿ ತುಂಬಾ ಜನಕ್ಕೆ ಗೋಲ್ಡನ್ ಅಪರ್ಚುನಿಟಿ ಸಿಗ್ತಾ ಇದೆ. ಯಾರಾದ್ರೂ ಕೆರಿಯರ್ ಚೇಂಜ್ ಮಾಡಬೇಕು, ತುಂಬಾ ದಿವಸದಿಂದ ಇಲ್ಲ ನನಗೆ ಯಾಕೋ ನನಗೆ ನಾನು ಮಾಡ್ತಿರೋ ವರ್ಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಂದೇನೋ ಬೇರೆ ಪ್ಯಾಷನ್ ಇದೆ, ಅಥವಾ ನಾನು ಬೇರೆ ಇನ್ನೇನೋ ಮಾಡಬೇಕು ಎಕ್ಸ್ಟ್ರಾ, ನನ್ಗಿರೋ ಟ್ಯಾಲೆಂಟಿಗೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಅನ್ನೋ ಫೀಲ್ ನಿಮ್ಗಿದ್ರೆ ಖಂಡಿತವಾಗ್ಲೂ
ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಸಣ್ಣ ಆಪರ್ಚುನಿಟಿನೂ ಸಿಗುತ್ತೆ, ಬಿಗರ್ ಆಪರ್ಚುನಿಟಿನೂ ಸಿಗುತ್ತೆ. ಯು ಹ್ಯಾವ್ ಟು ಗ್ರಾಬ್ ಇಟ್. ಓಕೆ, ಇದನ್ನ ಐಡೆಂಟಿಫೈ ಮಾಡಿ ಯು ಹ್ಯಾವ್ ಟು ಗ್ರಾಬ್ ಇಟ್ ಅಂಡ್ ಯು ಹ್ಯಾವ್ ಆಲ್ ದ ರಿಸೋರ್ಸಸ್ ಅಂಡ್ ದ ನಾಲೆಡ್ಜ್. ಆ ವರ್ಕ್ ಮಾಡಕ್ಕೆ ಅದಕ್ಕೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಇಂಟೆಲಿಜೆನ್ಸ್ ಇದೆ, ಯು ನೋ ಹೌ ಟು ಡೂ. ಅಂಡ್ ನೀವು ಫೇಕ್ ಮಾಡಲ್ಲ ಯಾವ್ದನ್ನು. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಂತೀರಾ. ಅಂಡ್ ಅದನ್ನ ದಯವಿಟ್ಟು ಮುಂದುವರಿಸಿ, ನಿಮ್ಮನ್ನ ನೀವು ನೀಟಾಗಿ ರೆಪ್ರೆಸೆಂಟ್ ಮಾಡಿ. ಅಂಡ್ ವರ್ಕ್ ಪ್ಲೇಸ್ ಅಲ್ಲಿ ಜಾಸ್ತಿ ಎಮೋಷನ್ಸ್ ನ ಹಾಕಕ್ ಹೋಗ್ಬೇಡಿ. ಬಿ ಅ ಪ್ರಾಕ್ಟಿಕಲ್ ಅಂಡ್ ಲಾಜಿಕಲ್ ಪರ್ಸನ್ ಆಗಿ ಇರಿ. ಬಿಕಾಸ್ ಪ್ರೊಫೆಷನಲ್ಲಿ ಸಮಟೈಮ್ಸ್ ಎಮೋಷನಲ್ ವಿಲ್ ನಾಟ್ ವರ್ಕ್. ಸಮಟೈಮ್ಸ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ನಾಟ್ ವರ್ಕ್ ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ಆಕ್ಚುಲಿ ಅಕಾರ್ಡಿಂಗ್ ಟು ಮೀ. ಸೊ ಬಿ ಅ ಲಾಜಿಕಲ್ ಪರ್ಸನ್, ಬಿ ಅ ಪ್ರಾಕ್ಟಿಕಲ್ ಪರ್ಸನ್ ಅಂಡ್ ಯು ಹ್ಯಾವ್ ಟು ಬ್ಯಾಲೆನ್ಸ್. ಐ ನೋ ತುಂಬಾ ಜನ ಎಮೋಷನಲ್ ಇರ್ತಾರೆ ಅಂಡ್ ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಐ ಆಲ್ಸೋ ಆ ಎಮೋಷನಲ್ ಪರ್ಸನ್. ಕೆಲವೊಮ್ಮೆ ವರ್ಕ್ ಪ್ಲೇಸ್ ನಾವು ಒಂದು ಸೆಕೆಂಡ್ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾ ಇರ್ತೀವಿ. ಆಬ್ವಿಯಸ್ಲಿ ಅವಾಗ ನಮ್ಗೆ ಅದೊಂದು ಎಮೋಷನ್ಸ್ ಬಿಲ್ಡ್ ಆಗಿರತ್ತೆ. ಸೊ ಇಟ್ ಜಸ್ಟ್ ಲೈಕ್ ಅ ಸೆಕೆಂಡ್ ಫ್ಯಾಮಿಲಿ ತರ. ಬಟ್ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ಎಮೋಷನ್ಸ್ ಅಲ್ಲಿ ವರ್ಕ್ ಆಗಲ್ಲ. ಓನ್ಲಿ ಲಾಜಿಕಲ್ ಥಿಂಗ್ಸ್ ಅಂಡ್ ಪ್ರಾಕ್ಟಿಕಲ್ ಥಿಂಗ್ಸ್ ವಿಲ್ ವರ್ಕ್. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಔಟ್ ಬೋತ್ ಥಿಂಗ್ಸ್. ಎರಡು ಥಿಂಗ್ಸ್ ಅನ್ನ ಬ್ಯಾಲೆನ್ಸ್ ಔಟ್ ಮಾಡಿ. ಅಂಡ್ ಒಂದು ಡಿವೈನ್ ಬ್ಲೆಸ್ಸಿಂಗ್ ಏನ್ ಬರುತ್ತಲ್ಲ ಎಮೋಷನಲ್ ಫುಲ್ಫಿಲ್ಮೆಂಟ್ಗೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಅಂಡ್ ಮೂವ್ ಆನ್ ಆಗಿ. ಓಕೆನಾ? ಅಂಡ್ ನಿಮ್ಮ ಹತ್ರ ಏನೇ ಯಾವುದೇ ತರದ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು ಐಡೆಂಟಿಫೈ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ, ಕೆಲವೊಮ್ಮೆ ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ಆಟಿಟ್ಯೂಡ್ಸ್ ಆಗಿರ್ಬೋದು, ಏನೋ ಒಂದು ಬ್ಯಾಡ್ ಇರುತ್ತೆ. ಅದನ್ನ ನೀವು ಏನು ಅಂತ ನೀವೇ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಕ್ವಿಟ್ ದಟ್. ಈ ವಾರದಲ್ಲಿ ಕ್ವಿಟ್ ಮಾಡಿ. ದಿಸ್ ಇಸ್ ದ ಬೆಸ್ಟ್ ಟೈಮ್. ಅಂಡ್ ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗ್ತಿದ್ದೀರಾ. ತುಂಬಾ ಜನಕ್ಕೆ ಪ್ರಮೋಷನ್ಸ್ ಕೂಡ ಇಲ್ಲಿ ಆಗ್ತಾ ಇದೆ. ಸೊ ಯು ವಿಲ್ ಬಿಕಮ್ ಸೋ ಕಾಮ್ ಅಂಡ್ ಏನೋ ತುಂಬಾ ಪ್ಯಾಷನೇಟ್ ಆಗಿ ನಿಮ್ಮ ಕೆರಿಯರ್ ಅಲ್ಲಿ ಕೆಲವರೆಲ್ಲ ಕಾಣಿಸ್ಕೊಂತೀರಾ. ಓಕೆ, ಯು ಹ್ಯಾವ್ ಎವ್ರಿಥಿಂಗ್. ಓಕೆ, ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅನ್ನೋ ಒಂದು ಫೀಲಿಗೆ ತುಂಬಾ ಜನ ಬರ್ತೀರಾ ಕೂಡ. ಅಂಡ್ ನಾನು ಹೇಳಿದ್ನಲ್ಲ, ಒಂದು ಪ್ರಾಪರ್ ಇನ್ವೆಸ್ಟ್ಮೆಂಟ್ ನ ಮಾಡಿ. ಅಂಡ್ ಸ್ಟ್ರಾಟಜಿನ ಫ್ಯೂಚರ್ ಸ್ಟ್ರಾಟಜಿನ ಕರೆಕ್ಟ್ ಆಗಿ ಮಾಡಿ. ಯಾರು ಜಾಬ್ ಎಲ್ಲ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಒಂದು ನ್ಯೂ ಕರಿಯರ್ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಸ್ವಲ್ಪ ಒಂದು ಸ್ಟ್ರಾಟಜಿನ ಬಿಲ್ಡಪ್ ಮಾಡಿ. ನೀವೇನ್ ಅನ್ಕೊಂಡಿದ್ದೀರಾ ಮೈಂಡ್ ಅಲ್ಲಿ, ನಿಮ್ ಇಂಟ್ಯೂಷನ್ ಯಾವ್ದ್ರ ಕಡೆ ನಿಮ್ಗೆ ಎಳಿತಾ ಇದೆ, ಖಂಡಿತವಾಗ್ಲೂ ನೀವು ಅದನ್ನ ಇಟ್ಕೊಂಡು ಮುಂದೆ ಹೋದ್ರೆ ಸಕ್ಸಸ್ ಖಂಡಿತವಾಗ್ಲೂ ಇದೆ. ದಟ್ಸ್ ಫಾರ್ ಶೋರ್. ಓಕೆ, ಬಟ್ ಯು ಹ್ಯಾವ್ ಟು ಹ್ಯಾವ್ ಅ ಕಾನ್ಫಿಡೆನ್ಸ್ ಅಂಡ್ ಫೇತ್ ಇಡ್ಬೇಕು. ನಿಮ್ ಮುಂದೆ ಕಾಣಿಸ್ತಿರೋ ಹರ್ಡಲ್ಸ್ ನ ನಾನು ಪಾಸ್ ಮಾಡ್ತೀನೋ ಇಲ್ಲೋ ಅನ್ನೋ ಡೌಟ್ ಅಲ್ಲಿ ಇದ್ರೆ ಆ ಡೌಟ್ ನ ಬಿಟ್ಟು ಹಾಕ್ರಿ. ಸೆಲ್ಫ್ ಕಾನ್ಫಿಡೆನ್ಸ್ ನ ಇಟ್ಕೊಂಡು ಮುಂದೆ ಹೋಗಿ. ಖಂಡಿತವಾಗ್ಲೂ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಅಚೀವ್ ಮಾಡಿ ಗೆದ್ದೇ ಗೆಲ್ತೀರಾ. ಅಪಾರ್ಟ್ ಫ್ರಮ್ ದಟ್ ಏನಾದ್ರು ನಿಮ್ಗೆ ಗೈಡೆನ್ಸ್ ಬೇಕು ಅಂದ್ರೆ ನಿಮ್ಮ ಹಿರಿಯರಿಂದ ಅಂಡ್ ಯಾರು ಗುರುಗಳಿರ್ತಾರೆ ಅವರಿಂದ ಗೈಡೆನ್ಸ್ ನ ತಗೊಳ್ಳಿ. ಕೆಲವರಿಗೆ ಗೈಡೆನ್ಸ್ ಬೇಕಾಗುತ್ತೆ. ಓಕೆನಾ? ಏನಾರ ಕಾನ್ಫ್ಲಿಕ್ಟ್ಸ್ ನಡೀತಾ ಇದ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಆ ಕಾನ್ಫ್ಲಿಕ್ಟ್ಸ್ ಗೆ ಯು ಹ್ಯಾವ್ ಟು ಟೇಕ್ ಅ ಪ್ರಾಪರ್ ಗೈಡೆನ್ಸ್. ನಿಮ್ಗೆ ಓನ್ ಆಗಿ ಏನು ಡಿಸಿಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಗೈಡೆನ್ಸ್ ನ ತಗೊಳ್ಳಿ. ಅಂಡ್ ದಯವಿಟ್ಟು ಟೇಕ್ ಅ ರೆಸ್ಟ್. ಓಕೆ, ಓಕೆ. ತುಂಬಾ ಅಗ್ರೆಸಿವ್ ಆಗಿದ್ದೀರಾ ಇಲ್ಲಿ ಕೆಲವರು. ಓವರ್ ಥಿಂಕಿಂಗ್ ತುಂಬಾ ನಡೀತಾ ಇದೆ. ತುಂಬಾ ಅಗ್ರೆಸಿವ್ ನೇಚರ್ ಅಲ್ಲಿ ಇದ್ದೀರಾ. ಆತರ ಅಗ್ರೆಸಿವ್ ನೇಚರ್ಗೆ ಹೋಗಕ್ ಹೋಗ್ಬೇಡಿ. ಓವರ್ ಥಿಂಕಿಂಗ್ ನ ಸ್ವಲ್ಪ ಪಾಸ್ ಮಾಡಿ, ಸ್ಟಾಪ್ ಮಾಡಿ, ಪ್ರಾಪರ್ ರೆಸ್ಟ್ ತಗೊಳ್ಳಿ, ಪ್ರಾಪರ್ ಕೇರ್ ಮಾಡಿ ನಿಮ್ಮ ಬಾಡಿನ. ಒಳ್ಳೆ ನಿದ್ದೆ ಮಾಡಿ, ಒಂದು ಪ್ರಶಾಂತವಾಗಿರೋ ಜಾಗಕ್ಕೆ ಹೋಗಿ ಬಂದು ಒಂದು ರಿಫ್ರೆಶ್ಮೆಂಟ್ ನ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್. ಓಕೆ, ದೆನ್ ಇಟ್ ವಿಲ್ ಗೋ ಫೈನ್. ನೀವು ಡಿಸಿಷನ್ ಮಾಡಿದ್ದು ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದನ್ನೇ ತಗೊಂಡೋಗುತ್ತೆ. ಅಂಡ್ ಇದ್ರಲ್ಲಿ 444 222 ನಂಬರ್ಸ್ ತುಂಬಾ ಇದೆ. ಏಂಜಲಿಕ್ ನಂಬರ್ 444 ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಸ್ಟೆಬಿಲಿಟಿ ಕಡೆ ನಿಮ್ಮನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಾ. ಏಂಜಲ್ಸ್ ಕೂಡ ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ. 555 ನೋಡ್ತಿದ್ರೆ ಯು ಹ್ಯಾವ್ ಟು ಗೆಟ್ ರೆಡಿ ಫಾರ್ ದ ಚೇಂಜ್. ಬಿಗ್ ಚೇಂಜಸ್ ಆಗಕ್ಕಿದೆ ನಿಮ್ ಲೈಫ್ ಅಲ್ಲಿ. ಕರಿಯರ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು. ಯು ಹ್ಯಾವ್ ಟು ಗೆಟ್ ರೆಡಿ ಫಾರ್ ದ ಚೇಂಜ್ ಅಂಡ್ ಅಕ್ಸೆಪ್ಟ್ ದಟ್ ಚೇಂಜ್. ಏನೇ ಆಗಿರ್ಬೋದು, ನೆನ್ನೆ ಇದ್ದಿದ್ದ ರಿಲೇಶನ್ಶಿಪ್ ಇವತ್ತು ಕ್ಲೋಸ್ ಆಯ್ತು. ಓಕೆ, ಇಟ್ಸ್ ಓಕೆ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಮೈ ಗುಡ್ ಅಂಡ್ ಐ ಅಕ್ಸೆಪ್ಟ್ ಆಸ್ ಇಟ್ ಈಸ್. ಅದು ಪೇನ್ಫುಲ್ ಆಗಿದ್ರು ಐ ಅಕ್ಸೆಪ್ಟ್, ಅದು ಖುಷಿ ಇದ್ರು ಐ ಅಕ್ಸೆಪ್ಟ್. ಈ ತರ ಒಂದು ಫ್ರೀ ಆಗಿ, ಒಂದು ನ್ಯೂಡಿಟಿ ಅಂತಾರಲ್ಲ, ಲೈಕ್ ಅಂದ್ರೆ ರಾ ಫಾರ್ಮ್ ಅಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿ. ಹೇಗಿದೆಯೋ ಹಾಗೆ ಅದನ್ನ ಅಕ್ಸೆಪ್ಟ್ ಮಾಡಿ. ಇಟ್ಸ್ ವೆರಿ ಡಿಫಿಕಲ್ಟ್ ಐ ನೋ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಡೂ ದಟ್. ಅದನ್ನ ಮಾಡಿದ್ರೆ ಮಾತ್ರನೇ ಲೈಫ್ ಅಲ್ಲಿ ಮೂವ್ ಆನ್ ಆಗೋದಕ್ಕೆ ಪಾಸಿಬಲ್ ಇದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಕಾರ್ಡ್ಸ್ ಏನ್ ಹೇಳ್ತಿದೆ ಅದನ್ನ ಮಾತ್ರ ನಾನು ಹೇಳ್ತಾ ಇರೋದು. ಡೋಂಟ್ ಟೇಕ್ ಮೀ ಇನ್ ಅ ಪರ್ಸನಲ್ ಸೆನ್ಸ್. ಕೆಲವೊಂದು ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಐ ಟೆಲ್. ಬಟ್ ಕಾರ್ಡ್ಸ್ ಏನ್ ಹೇಳ್ತಿದೆ ಅದ್ರ ಮೇಲೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ಆಡ್ ಮಾಡ್ತೀನಿ ಅಷ್ಟೇ. ನಥಿಂಗ್ ಮಚ್. ಸ್ಟೆಬಿಲಿಟಿ ತುಂಬಾ ಜನಕ್ಕಿದೆ ಮಾತ್ರ. ಎಸ್ಪೆಷಲಿ ಕೆರಿಯರ್ ಅಲ್ಲಿ ಯು ವಿಲ್ ಗ್ರೋ ದಿಸ್ ವೀಕ್ ಇದೆಯಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್
ಐ ಥಿಂಕ್ Saturday or Sunday, I think it is there. Full moon ಇದೆ. ಫುಲ್ ಮೂನ್ ಅಲ್ಲಿ ಮತ್ತೆ ನಾನು ಮಾಡ್ತೀನಿ. ನೋಡೋಣ ಏಂಜಲಿಕ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ವಿಲ್ ಸಿ. ಓಕೆ ಓಕೆ ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಪ್ಲೀಸ್ ಗೈಡ್ ಮೈ ವಿವರ್ಸ್. ನಿಮ್ಮ ಮೈಂಡಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ಫ್ರೇಮ್ ಮಾಡ್ಬೋದು ವಿಡಿಯೋ ನೋಡ್ತಾ ನೋಡ್ತಾ, ಸೊ ದಟ್ ಯು ವಿಲ್ ಗೆಟ್ ದ ಆನ್ಸರ್. ಸಮ್ ಟೈಮ್ ಎಸ್ ಆರ್ ನೋ ಕ್ವಶನ್ಸ್ ಕೂಡ ಬರುತ್ತೆ, ಆನ್ಸರ್ ಕೂಡ ಬರುತ್ತೆ. ಸೊ ವಿಲ್ ಸಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಓಕೆ, ಯು ವಾಂಟ್ ಟು ಪಾಪ್ ಅಪ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ದ ಅದರ್ಸ್. ವಾವ್, ಈಗಿನೂ ಹೇಳ್ದೆ ನಿಮಗೆ ಏನ್ ಹೇಳಿ, ದಿ ಹೈರೋಫೆಂಟ್ ಕಾರ್ಡ್ ಅಲ್ಲಿ ಹೆಲ್ಪ್ ತಗೊಳ್ಳಿ, ಕೆಲವರಿಗೆ ಹೆಲ್ಪ್ ಬೇಕಾಗತ್ತೆ ಡಿಸಿಷನ್ ಮೇಕಿಂಗ್ ಅಂತ. ಬಿ ಅಸರ್ಟಿವ್, ಪಾಸಿಟಿವ್ ಆಗಿರಿ. ಓಕೆ, ಅಕ್ಸೆಪ್ಟ್ ಮಾಡಿ ಆಸ್ ಇಟ್ ಇಸ್ ದ ಥಿಂಗ್. ಓಕೆ, ಐ ಟೇಕ್ ದಿಸ್ ಒನ್. ಇನ್ ದ ನಿಯರ್ ಫ್ಯೂಚರ್ ಏನಾದ್ರು ಕ್ವಶನ್ಸ್ ಇತ್ತಾ? ಅನ್ಲೈಕ್ಲಿ ಟು ಹ್ಯಾಪನ್. ಟೇಕ್ ಆಕ್ಷನ್. ಯಾ, take action, choose new direction. Yeah, see, ask for help from others. Okay, the hierophant card ಬಂದಿತ್ತು. ನಿಮಗೆ ಡಿಸಿಷನ್ ಮಾಡಕ್ ಗೊತ್ತಾಗಿಲ್ಲ ಅಥವಾ ಗೈಡೆನ್ಸ್ ಬೇಕು, ನಾನು ಯಾರಿಗೆ ಕೇಳಿ ಅಂತ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಗುರುಗಳು ಅಥವಾ ನಿಮ್ಮ ಹಿರಿಯರು ಯಾರಿರ್ತಾರೆ, ದ ಎಕ್ಸ್ಪೀರಿಯನ್ಸ್ ಪರ್ಸನ್, ಅವ್ರಿಗೆ ಕೇಳಿ ಅಂತ ಹೇಳಿದೆ. ಅಥವಾ ಯು ಕ್ಯಾನ್ ಗೋ ಅಂಡ್ ಆಸ್ಕ್ ಫಾರ್ ದ ಗಾಡ್. ದೇವ್ರ ಹತ್ರ ಹೋಗಿ ಹೂ ಕೇಳೋದು, ಅಪ್ನೆ ಕೇಳಿಸೋದು, ಇದರಲ್ಲಿ ಒಂದೇ ಇರುತ್ತಲ್ಲ ನಮ್ದು ಸಂಪ್ರದಾಯ. ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆ, ತುಂಬಾ ದಿವಸದಿಂದ ನೀವು ಯಾವ್ದನ್ನ ನಂಬಿ ನಡೀತಾ ಇದ್ದೀರಾ, ಅಲ್ಲಿ ಹೋಗ್ಬೋದು ಅಥವಾ ಪರ್ಸನ್ ಹತ್ರನೂ ಹೋಗ್ಬೋದು. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ, ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರು ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಹತ್ರ ನೀವು ಹೆಲ್ಪ್ ಅನ್ನ ಕೇಳಿ. ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೆಲ್ಪ್ ಅನ್ನ ಕೇಳಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಗೋ ಅಂಡ್ ಆಸ್ಕ್ ದ ಗಾಡ್. ನೀವು ಬಿಲೀವ್ ಮಾಡುವಂತ ಗಾಡ್ ಯಾವ ಫಾರ್ಮ್ ಅಲ್ಲಾದ್ರೂ ಇರ್ಬೋದು. ಆಂಜನೇಯ ಆಗಿರ್ಬೋದು, ವೀರಭದ್ರ ಸ್ವಾಮಿ ಆಗಿರ್ಬೋದು, ಅಥವಾ ಲಕ್ಷ್ಮಿ ಗಾಡೆಸ್ ಲಕ್ಷ್ಮಿ ಆಗಿರ್ಬೋದು, ಅಥವಾ ಮಾರಮ್ಮ ಆಗಿರ್ಬೋದು. ಎನಿ ಗಾಡ್, ಇದು ಅದು ಅಂತಲ್ಲ, ನೀವ್ ಯಾವ್ದನ್ನ ನಂಬಿ ಚಿಕ್ಕ ವಯಸ್ಸಿಂದ ನಡೀತಾ ಬರ್ತಾ ಇದ್ದೀರಾ, ಕೃಷ್ಣ, ಓಕೆ, ಎನಿ ಫಾರ್ಮ್, ಗಣೇಶ, ಎನಿ ಫಾರ್ಮ್, ಯು ಗೋ ಅಂಡ್ ಆಸ್ಕ್. ಫಸ್ಟ್ ಅವರ ಹೆಲ್ಪನ್ನ ಬೇಡಿ. ಅವರ ಹೆಲ್ಪನ್ನ ಬೇಡಿ ನೀವು ಪ್ರೇ ಮಾಡಿದ್ರ ಮೇಲೆ ಅವರೇ ನಿಮಗೆ ನಿಮ್ಮ ಸುತ್ತ ಹೆಲ್ಪ್ ಮಾಡುವಂತಹ ಪರ್ಸನ್ಸ್ ಅನ್ನ ಕಳಿಸ್ತಾರೆ ನಿಮ್ಮ ಲೈಫ್ ಅಲ್ಲಿ. ಸೊ ಆ ಪರ್ಸನ್ಸ್ ನಿಮ್ಗೆ ಐಡೆಂಟಿಫೈ ಆಗುತ್ತೆ, ಓ ಇವ್ರು ನನ್ಗೆ ಈಗ ಹೆಲ್ಪ್ ಮಾಡಕ್ ಬಂದಿದ್ದಾರೆ, ದೇವರೇ ಕಳಿಸಿರೋದು ನನ್ಗೆ ಅನ್ನೋ ಒಂದು ಇಂಟ್ಯೂಷನ್ ನಿಮ್ಗೆ ಒಳಗಿಂದ ಬರುತ್ತೆ. ಸೊ ಅವ್ರ ಹತ್ರ ನೀವು ಹೆಲ್ಪ್ ಅನ್ನ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಅಥವಾ ನೀವೇನ್ ಅನ್ಕೊಂಡಿದ್ದೀರಾ ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಬಿ ಅಸರ್ಟಿವ್, ಪಾಸಿಟಿವ್ ಆಗಿರಿ ಯಾವಾಗ್ಲೂ. ಓಕೆನಾ? ಒಳ್ಳೇದನ್ನೇ ಯೋಚನೆ ಮಾಡಿ. ಈಗ ಪ್ರೆಸೆಂಟ್ ಸಿಚುವೇಶನ್ ಕೆಟ್ಟದಾಗಿರ್ಬೋದು, ಬಟ್ ದಟ್ ಇಸ್ ನಾಟ್ ದ ಹೋಲ್ ಲೈಫ್. ಬಿಕಾಸ್ ಈ ಸಿಚುವೇಶನ್ ಇಂದ ನೀವೇನೋ ಕಲಿಯಕ್ಕಿರತ್ತೆ, ಅಂಡ್ ಆ ಕಲ್ತ್ರ ಮೇಲೆ ನೀವು ಮೂವ್ ಆನ್ ಆಗ್ತಿರಲ್ಲ, ನೆಕ್ಸ್ಟ್ ಲೆವೆಲ್ ಮೂವ್ ಆನ್ ಆಗ್ತೀರಾ. ಸೊ ಹಾಗಾಗಿ ಬಿ ಅಸರ್ಟಿವ್ ಆಗಿರಿ. ಅಂಡ್ ಒನ್ ಮೋರ್ ಥಿಂಗ್, ಇನ್ ದ ನಿಯರ್ ಫ್ಯೂಚರ್ ಯಾರಾದ್ರೂ ಏನಾದ್ರು ಕ್ವಶನ್ಸ್ ಇಟ್ಕೊಂಡಿದ್ರೆ ಮೈಂಡ್ ಅಲ್ಲಿ, ಇನ್ ದ ನಿಯರ್ ಫ್ಯೂಚರ್ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಓಕೆನಾ? ನಿಯರ್ ಫ್ಯೂಚರ್ ಅಲ್ಲಿ ಯು ವಿಲ್ ಗೆಟ್ ಬೆನಿಫಿಟೆಡ್ ವಾಟ್ಸ್ ಎವರ್ ನೀವೇನ್ ಮೈಂಡ್ ಅಲ್ಲಿ ಅನ್ಕೊಂಡಿರಾ ಅದಕ್ಕೆ. ಚೂಸ್ ಅ ನ್ಯೂ ಡೈರೆಕ್ಷನ್. ಒಂದು ಡೈರೆಕ್ಷನ್ ಅಲ್ಲಿ ನಿಮ್ಗೆ ಏನೋ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಚೂಸ್ ಅ ನ್ಯೂ ಡೈರೆಕ್ಷನ್. ಅಂಡ್ ನಾನು ಅವಾಗಲೇ ಹೇಳಿದೆ, ಯಾರೆಲ್ಲ ಜಾಬ್ ಅನ್ನ ಚೇಂಜ್ ಮಾಡ್ತಾ ಇದೀರಾ ಅಥವಾ ಪ್ರೊಫೆಷನ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವರಿಗೆ ಅಬ್ಸಲ್ಯೂಟ್ಲಿ 2 ಕಾರ್ಡ್ ಅಂತೂ ಪಾಸಿಟಿವ್ ಆಗಿ ಬಂದಿದೆ. ಚೂಸ್ ಅ ನ್ಯೂ ಡೈರೆಕ್ಷನ್. ನಿಮ್ಮ ಪ್ಯಾಷನ್ ಮೇಲೆ ನೀವು ವರ್ಕ್ ಮಾಡಿ ಒಂದು ನ್ಯೂ ಡೈರೆಕ್ಷನ್ ಅಲ್ಲಿ ನೀವು ಹೋಗಿ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಏಂಜಲ್ಸ್ ಇಂದ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಅಂಡ್ ದ ಮೇನ್ ಥಿಂಗ್ ಇಸ್ ಟೇಕ್ ಆಕ್ಷನ್. ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕುತ್ಕೊಂಡು ಬರೀ ಯೋಚನೆ ಮಾಡ್ತಾ ಕೂತ್ರೆ ಏನೂ ಆಗೋದಿಲ್ಲ. ವಿ ಹ್ಯಾವ್ ಟು ಟೇಕ್ ಆಕ್ಷನ್ ಅಲ್ವಾ? ಆಕ್ಷನ್ ತಗೊಂಡ್ರೆ ಮಾತ್ರ ಪಾಸಿಬಲ್ ಇದೆ. ಸೊ ಟೇಕ್ ಆಕ್ಷನ್. ದಿಸ್ ವೀಕ್ ಇಸ್ ರೈಟ್ ಟೈಮ್ ಟು ಟೇಕ್ ಆಕ್ಷನ್. ಶ್ರಾವಣ ಇದೆ, ಒಳ್ಳೆ ಡೇಸ್ ಸ್ಟಾರ್ಟ್ ಆಗಿದೆ. ಲೈಕ್ ಅಂದ್ರೆ ಎಲ್ಲ ಹಬ್ಬ ಹರಿದಿನಗಳು ಬರುವಂತ ಡೇಸ್ ಎಲ್ಲ ಅಬ್ವಿಯಸ್ಲಿ ತಿಥಿ ನಕ್ಷತ್ರ ಎಲ್ಲ ತುಂಬಾ ಚೆನ್ನಾಗೇ ಇರುತ್ತೆ. ಸೊ ನೀವೇನಾದ್ರು ಡಿಸಿಷನ್ ಮಾಡಬೇಕು, ಏನೇ ಹೊಸದನ್ನ ಶುರು ಮಾಡಬೇಕು ಅಂದ್ರೂ ದಿಸ್ ವೀಕ್ ವಿಲ್ ಬಿ ದಿಸ್ ವೀಕ್ ಅಂಡ್ ದಿಸ್ ಕಂಪ್ಲೀಟ್ ಶ್ರಾವಣ ತನಕನೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಅಂಡ್ ಟೇಕ್ ಅ ಪ್ರಾಪರ್ ಡಿಸಿಷನ್ ಫಸ್ಟ್ ಅಂಡ್ ಟೇಕ್ ಆಕ್ಷನ್. ಅನ್ಲೈಕ್ಲಿ ಏನಾದ್ರೂ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದ್ರೆ, ಏನಾದ್ರು ನೆಗೆಟಿವ್ ಥಿಂಗ್ಸ್ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇದ್ರೆ, ಅನ್ಲೈಕ್ಲಿ ಟು ಹ್ಯಾಪನ್ ದ ಥಿಂಗ್ಸ್. ಓಕೆ, ನೀವ್ ಏನ್ ಅನ್ಕೊಂಡಿದ್ರೆ ಆತರ ಆಕ್ಚುಲಿ ಇರೋದಿಲ್ಲ. ಅದೇನ್ ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ಸ್ ಇದ್ದದನ್ನ ತೆಗ್ದಾಕಿ. ಐ ಥಿಂಕ್ ಫುಲ್ ಮೂನ್ ಅಷ್ಟರಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಸಾರ್ಟ್ ಔಟ್ ಆಗುತ್ತೆ ಆಲ್ಮೋಸ್ಟ್. ಅಂದ್ರೆ ಒಂದ್ ದಾರಿ ಕಾಣಿಸುತ್ತೆ. ತುಂಬಾ ಕತ್ಲೆಯಲ್ಲಿ ಇದೀನಪ್ಪ, ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ತುಂಬಾ ಟೂ ಮಚ್ ಕನ್ಫ್ಯೂಷನ್ಸ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಅದು ಪ್ರೊಫೆಷನ್ ಆಗಿರ್ಬೋದು ಅಥವಾ ಒಂದು ಪರ್ಸನಲ್ ಲೈಫ್ ಆಗಿರ್ಬೋದು, ನಿಮ್ಗೆ ಫುಲ್ ಮೂನ್ ಬರೋ ಅಷ್ಟೊತ್ತಿಗೆ ಒಂದು ಪ್ರಾಪರ್ ವೇ ಅನ್ನೋದು ಕಾಣಿಸುತ್ತೆ. ಅಂಡ್ ನಿಮ್ಮ ಒಳಗಿನ ಇಂಟ್ಯೂಷನ್ ನ ನೀವು ಕೇಳೋದು ಬಹಳ ಇಂಪಾರ್ಟೆಂಟ್. ಎವ್ರಿ ರೀಡಿಂಗ್ ಅಲ್ಲಿ ಐ ಯೂಸ್ ಟು ಟೆಲ್ ಯು ಪೀಪಲ್
connect with your higher self and connect with your intuition. That is possible only if you sit in a silence at least for an hour. ಪ್ರತಿದಿನ 1 hour ಸೈಲೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಬೇಕು. ನಿಮ್ಮ ಥಾಟ್ಸ್ ಏನೇನು ಬರ್ತಿದೆ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಮೆಡಿಟೇಟ್ ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮ್ಮ ಇಂಟ್ಯೂಷನ್ನ ಕೇಳೋಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ. ಸೊ ಐ ಹೋಪ್ ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್ಸು. ಕೆರಿಯರ್ ರಿಲೇಟೆಡ್ ಆ್ಯಕ್ಚುಲಿ ತುಂಬ ಬಂದಿದೆ. ಬಟ್ ಮ್ಯಾನಿಫೆಸ್ಟೇಷನ್ನು ತುಂಬ ಜನ ಏನೇನು ವಿಷಯಕ್ಕೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರ ಅದೆಲ್ಲ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಇನ್ನೊಂದು 3-4 ಡೇಸಲ್ಲಿ ವಿ ಆರ್ ಗೆಟಿಂಗ್ ಅ ಫುಲ್ ಮೂನ್. ಸೊ ಐ ಥಿಂಕ್ Saturday I will bring a new video on that. ಓಕೆ, ಹೇಗೇನು ಅವಾಗ ಮತ್ತೆ ಗೈಡೆನ್ಸ್ ಅನ್ನ ನೋಡೋಣ. ಸೊ ಈ ವಿಡಿಯೋ ಯಾವಾಗೇ ಸಿಕ್ಕರೂ ಕೂಡ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗಿರುತ್ತೆ. ಯು ಕ್ಯಾನ್ ವಾಚ್, ನೋ ಇಶ್ಯೂಸ್. ಆವಾಗ ನಿಮ್ಮ ಎನರ್ಜಿ ಅದಕ್ಕೆ ಆ ಎನರ್ಜಿಗೆ ಮ್ಯಾಚ್ ಅಪ್ ಆಗಿರೋದ್ರಿಂದ ನಿಮಗೆ ಸಿಗ್ತಾ ಇರುತ್ತೆ. ಸೊ ಯಾವಾಗೇ ಸಿಕ್ಕರೂ ಇದನ್ನ ವಾಚ್ ಔಟ್ ಮಾಡಿ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಧೆ ರಾಧೆ. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ಬಾಯ್. ಥ್ಯಾಂಕ್ ಯು.